ಇನ್ನೇನು ಕೆಲವು ಹೊತ್ತಿನಲ್ಲಿ ಉಡುಪಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ರೋಡ್ ಶೋ ಕೂಡ ಆರಂಭವಾಗುತ್ತೆ. ಈಗ ಆ ರೋಡ್ ಶೋ ಆರಂಭವಾಗುವಂತಹ ಸ್ಥಳದಲ್ಲಿ, ರೋಡ್ ಶೋ ನಡೆಯುವಂಥ ಸ್ಥಳದಲ್ಲಿ ಎಲ್ಲ ರೀತಿಯಲ್ಲಿ ಸಾಕಷ್ಟು ಜನರು ಜಮಾಯಿಸಿರೋದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಏನು ಎರಡನೇ ಪಾಯಿಂಟ್ ಇದೆ, ಇಲ್ಲಿ ಎರಡನೇ ಪಾಯಿಂಟ್ನಲ್ಲಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬಂದು ಈ ಒಂದು ಪ್ರದೇಶದಲ್ಲಿ ನಿಂತ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ ಮತ್ತು ಜನಗಳ ಹತ್ರ ವಿಶ್ ಮಾಡ್ತಾರೆ. ಸೊ ಈ ಒಂದು ಪ್ರದೇಶದಲ್ಲಿ ಈಗ ಸಾಕಷ್ಟು ಜನರು ಇಲ್ಲಿಗೆ ಆಗಮಿಸಿದ್ದಾರೆ, ಸಾಕಷ್ಟು ಜನರು ಜಮಾಯಿಸಿದ್ದಾರೆ. ಸೊ ಜನರನ್ನು ಮಾತಾಡಿಸ್ತಾ ಹೋಗೋಣ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಿ, ಮೋದಿ ಬರ್ತಾ ಇದ್ದಾರೆ? ಅಯ್ಯೋ, ತುಂಬ ಸಂಭ್ರಮದಲ್ಲಿದ್ದೇವೆ. ನಮ್ಮ ಮನೆಯಲ್ಲಿ ದೀಪಾವಳಿ ಅಂತ ಹೇಳಬೇಕು. ಅವರು ಉಡುಪಿಗೆ ಬರುವಂಥದ್ದು ನಮಗೆ ದೀಪಾವಳಿಯ ಸಂಭ್ರಮ ಅಂತ ಹೇಳ್ಬೋದು ನಾವು. ಈ ಉರಿ ಬಿಸಿಲು, ಉಡುಪಿ ಮಂಗಳೂರಿನ ಉರಿ ಬಿಸಿಲು ನಿಮಗೆಲ್ಲ ಗೊತ್ತೇ ಇದೆ. ಈ ಉರಿ ಬಿಸಿಲಿಗೂ ನಾವು 8 ಗಂಟೆಗೆ ಬಂದು ಅವರಿಗೋಸ್ಕರ ಕಾಯ್ತೇವೆ ಅಂದರೆ ದೇಶದ ಬಗ್ಗೆ ನಮಗಿರುವ ಪ್ರೀತಿ ಹಾಗೂ ಈ ದೇಶಕ್ಕೆ ಇಷ್ಟವರೆಗೆ ನೋಡದಿರುವಂಥ ಪ್ರಧಾನಿಯನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಭದ್ರತೆ ಕೊಡುವಂಥ ಈ ಪ್ರಧಾನಿ ಶಾಶ್ವತವಾಗಿ ಇಂಥ ಪ್ರಧಾನಿಯೇ ನಮಗೆ ಬೇಕು ಅಂತ ಹೇಳುವ ಒಂದು ಪ್ರೀತಿ, ಈ ದೇಶಭಕ್ತಿ ನಮ್ಮಲ್ಲಿದೆ. ಅದಕ್ಕೋಸ್ಕರ ಈ ಉರಿ ಬಿಸಿಲಂತ ನಾವು ನೋಡೋದಿಲ್ಲ. ಎಷ್ಟೊತ್ತಾದರೂ ಅವರನ್ನು ಕಾದು ನೋಡಿಕೊಂಡೇ ಮನ ತುಂಬಿಕೊಂಡು ಮನೆಗೆ ಹೋಗ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ನೋಡಿದ್ರೆ ಮೋದಿ ಅವ್ರನ್ನ ಇದೇ ಫಸ್ಟ್ ನೋಡ್ತಾ ಇಲ್ಲ, ಹಿಂದೆ ನೋಡಿ ಫಸ್ಟ್ ನೋಡ್ತಾ ಇರೋದು ಸರ್. ಎಷ್ಟು ಖುಷಿ ಆಗ್ತದೆ. ಭಾಳ ನಿನ್ನೆಯಿಂದಲೂ ಬಾರಿ ತುಂಬ ಅವ್ರ ಮೇಲೆ ನೋಡಬೇಕು ಹೇಳಿ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಂಡಿದ್ದೇವೆ. ಹಾಗಾಗಿ ಬೆಳಗ್ಗೆ 8:30ಇಂದಲೇ ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೇವೆ. ಯೂತ್ಸ್ ಆಗಿ ನೀವು ಮೋದಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬ ದಿನದಿಂದ ವೇಟ್ ಮಾಡ್ತಿದ್ದೇವೆ ಮೋದಿಯನ್ನು ನೋಡಬೇಕಂತ, ಹಾಗೆ ತುಂಬ ಎಕ್ಸೈಟೆಡ್ ಇದ್ದೇನೆ. ನಿಮ್ಮೂರಿಗೆ ಬರ್ತಾ ಇರುವಂಥದ್ದು ಮೋದಿ ಏನು ಅನ್ನಿಸ್ತದೆ, ಎಷ್ಟು ಖುಷಿ ಆಗ್ತದೆ? ಅವ್ರು ತುಂಬ ಕೆಲಸ ಮಾಡಿದ್ದಾರೆ ನಮಗೋಸ್ಕರ, ಯೂತ್ ಆಗಿರ್ಬೋದು. ನಮಗೋಸ್ಕರ ಅಂದರೆ ಎಷ್ಟು ಸೈಂಟಿಫಿಕಲಿ ಸ್ಯಾಟಲೈಟ್ಸ್ ಬಗ್ಗೆ ತುಂಬ ಇದು ಮಾಡ್ತಾರೆ. ಆ್ಯಂಡ್ ವಾರ್ ಆಗಿದೆ ಮೊನ್ನೆ, ವಾರ್ ಬಗ್ಗೆನೂ ತುಂಬ ಹತ್ತಿರದಿಂದ ಅವರು ಮಾನಿಟರ್ ಮಾಡಿದ್ದಾರೆ. ಇಂಥ ಸೇಫ್ ಸೆಕ್ಯೂರಿಟಿ ಕೊಡುವ ಪ್ರೈಮ್ ಮಿನಿಸ್ಟರ್ ನಮಗೆ ಇಲ್ಲಿವರೆಗೂ ಸಿಗಲಿಲ್ಲ. ಸೊ ಇದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ಬೋದು. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ ಅವರನ್ನು, ತುಂಬ ಎಕ್ಸೈಟ್ ಆಗಿದ್ದೇವೆ ನಾವು. ಎಂದಿಗಿಂತ ಈ ಬಾರಿ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಮಾಡಿರುವಂಥದ್ದು ನಿಮಗೆ ತುಂಬ, ಅಂದರೆ ಈಗಲಿಂದ ಕಾಯ್ತಾ ಇದ್ದೀರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಟೈಟ್ ಸೆಕ್ಯೂರಿಟಿ ಬೇಕೇ ಬೇಕು. ಅಂದರೆ ಅವ್ರು ಟೈಟ್ ಸೆಕ್ಯೂರಿಟಿ ನೋಡಿದಾಗಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ದೇಶಕ್ಕಾಗಿ ಅಂತ. ಸೊ ಅಂಥ ಟೈಟ್ ಸೆಕ್ಯೂರಿಟಿ ಅವ್ರಿಗೆ ಬೇಕು, ಬಿಕಾಸ್ ಥ್ರೆಟ್ ತುಂಬ ಇದೆ ಅವರಿಗೆ. ಸೊ ನಾವು ಟೈಟ್ ಸೆಕ್ಯೂರಿಟಿಗೆ ಇದು ಫಾಲೋ ಮಾಡ್ತೀವಿ, ಅವರಿಗೆ ಪ್ರೋಟೋಕಾಲ್ ಫಾಲೋ ಮಾಡಿನೇ ಬಂದು ನಿಂತ್ಕೊಂಡಿದ್ದೀವಿ. ಸೊ ಇದಿಷ್ಟು ಇಲ್ಲಿ ನೋಡಲಿಕ್ಕೆ ಬಂದಂಥವ್ರು ಹೇಳ್ತಾ ಇರುವಂಥದ್ದು. ಅಂದರೆ ಆ ಮೋದಿಯವರು ಬಂದು ಅವರ ಹೋದ ನಂತರ ಅಂದರೆ ಅವರನ್ನು ನೋಡಿಯೇ ನಾವು ವಾಪಸ್ ಹೋಗುವಂಥದ್ದು. ಯಾಕೆ ಅಂತ ಹೇಳಿದರೆ ಆ ಮೋದಿ ಅಂದರೆ ಅಷ್ಟಿಷ್ಟ. ಮತ್ತು ಈಗ ಅಂದರೆ ಉಡುಪಿಗೆ ಪ್ರಧಾನಿಯಾಗಿ ಈ ಆರಂಭಿಕ ಹಂತದಲ್ಲಿ ಇದೆ ಫಸ್ಟ್ ಟೈಮ್ ಬರ್ತಾ ಇರುವಂಥದ್ದು. ಸೊ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದಂಥದ್ದು. ಅದಾದ ಬಳಿಕ ಕೃಷ್ಣ ಮಠಕ್ಕೆ ಇದು 2ನೇ ಬಾರಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಉಡುಪಿಯ ಜನರು ಕೂಡ ಸಾಕಷ್ಟು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಮೋದಿ ಬರ್ತಾರೆ, ರೋಡ್ ಶೋ ಆರಂಭ ಆಗುತ್ತೆ. ಸೊ ಇಲ್ಲಿನ ಕಲಾ ಪ್ರಕಾರಗಳು ಕೂಡ ಅವರಿಗೆ ರಂಜನೆಯನ್ನು ಕೂಡ ಕೊಡಲಿಕ್ಕಿರುವಂಥದ್ದು. ಸೊ ಜನರು ಕೂಡ ಅವ್ರನ್ನ ನೋಡಿ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರಾಗಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಉಡುಪಿ.